ನಿಮಗೆ ಅಪ್ಪಣಾಚಾರ್ಯರ ಮನೆಯ ಬಗ್ಗೆ ಗೊತ್ತಾ? ಪಂಚಮುಖಿ ಆಂಜನೇಯನ ಪವಾಡ ಗೊತ್ತಾ? ಬಿಚ್ಚಾಲೆ ಅಮ್ಮನವರ ಇತಿಹಾಸ ಗೊತ್ತಾ? ಮಂಚಾಲಮ್ಮನ ಸನ್ನಿಧಿಯ ಶಕ್ತಿ ಗೊತ್ತಾ? ರಾಯರ ಸನ್ನಿಧಿಯಲ್ಲಿ ಯಾಕೆ ಉಳಿದುಕೊಳ್ಳಬೇಕೆಂಬುದು ಗೊತ್ತಾ? ಇದನ್ನು ತಿಳಿದುಕೊಳ್ಳದೆ ನೀವು ಮಂತ್ರಾಲಯ ಯಾತ್ರೆ ಮಾಡಿದರೆ ಆ ಯಾತ್ರೆ ಸಂಪೂರ್ಣವಾಗುವುದಿಲ್ಲ. ಇವೆಲ್ಲವುಗಳ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡುತ್ತಿದ್ದೇನೆ. ಯಾರು ಕೂಡ ಸ್ಕಿಪ್ ಮಾಡದೇನೆ ಸಂಪೂರ್ಣವಾಗಿ ಈ ವಿಡಿಯೋ ನೋಡಿ ಪ್ರಯೋಜನ ಪಡೆದುಕೊಳ್ಳಿ. ಹಾಗೂ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಈ ಮಂತ್ರಾಲಯ ಯಾತ್ರೆಯನ್ನು ನಾನು ಶುರು ಮಾಡಿದ್ದು ದಾವಣಗೆರೆಯಿಂದ. ರಾತ್ರಿ 8 ಗಂಟೆಗೆ ಇರುವ ಬಸ್ಸಿನಲ್ಲಿ ನಾನು ದಾವಣಗೆರೆಯಿಂದ ಹರಿಹರ ಹೊಸಪೇಟೆ ಮಾರ್ಗವಾಗಿ ಬೆಳಗಿನ ಜಾವ 6 ಗಂಟೆಗೆ ಮಂತ್ರಾಲಯವನ್ನು ತಲುಪಿದೆ. ಆಗ ನನಗೆ ಮೊದಲನೆಯದಾಗಿ ಅನಿಸಿದ್ದು, ನಾನು ಬಂದಿಳಿದಿದ್ದು ಮಂತ್ರಾಲಯಕ್ಕಲ್ಲ, ಸಾಕ್ಷಾತ್ ಸ್ವರ್ಗಕ್ಕೆ. ಬೆಳಗಿನ ಜಾವ ಒಂದು ತಾಜಾ ಟೀಯನ್ನು ಕುಡಿದು ಮಂತ್ರಾಲಯದ ರೂಮ್ ಬುಕ್ಕಿಂಗ್ ಕಡೆ ಹೋಗಿ ಆ ಕೌಂಟರ್ನಲ್ಲಿ ನಾನು ಬುಕ್ ಮಾಡಿದ ರೂಮಿನ ಕೀಯನ್ನು ತೆಗೆದುಕೊಂಡು ರೂಮಿನ ಬಳಿ ಬಂದು ನೋಡಿದರೆ ಅಲ್ಲಿ ಸ್ವರ್ಗದ ವಾತಾವರಣ. ಯಾಕೆಂದರೆ ಯಾವುದೇ ಲಕ್ಸುರಿ ಹೋಟೆಲ್ ರೂಮ್ಗಳಿಗಿಂತ ಈ ರೂಮ್ಗಳು ಕಡಿಮೆ ಇರಲಿಲ್ಲ. ನಾನು ಕೊಟ್ಟ 700 ರೂಪಾಯಿಗೆ ನಾನೊಬ್ಬನೇ ಉಳಿದುಕೊಳ್ಳುವಷ್ಟು ಜಾಗವಿರುತ್ತೆ ಎಂದು ಅಂದುಕೊಂಡಿದ್ದೆ. ಆದರೆ ಅಲ್ಲಿ ಚಿಕ್ಕ ಕುಟುಂಬ, ಅಂದರೆ 4 ಜನರು ಆರಾಮವಾಗಿ ಇರುವಷ್ಟು ಜಾಗವಿತ್ತು. ಹಾಸಿಗೆಯ ವ್ಯವಸ್ಥೆಯೂ ಇತ್ತು. ಸ್ವಚ್ಛಕ್ಕೆ ಬೇರೆ ಮಾತೇ ಇರಲಿಲ್ಲ. ಅಷ್ಟು ಸ್ವಚ್ಛತೆಯಿಂದ ಕೂಡಿತ್ತು. ಈಗ ವಿಷಯಕ್ಕೆ ಬರೋಣ. ಶ್ರೀ ರಾಘವೇಂದ್ರರ ಮಂತ್ರಾಲಯಕ್ಕೆ ನೀವು ಹೋದಾಗ ಇವುಗಳನ್ನು ಮಿಸ್ ಮಾಡಿಕೊಂಡರೆ ನಿಮ್ಮ ಮಂತ್ರಾಲಯ ಯಾತ್ರೆ ಸಂಪೂರ್ಣವಾಗುವುದಿಲ್ಲ. ಮೊದಲನೆಯದಾಗಿ ಮಂಚಾಲಮ್ಮನ ಸನ್ನಿಧಿ. ಶ್ರೀ ರಾಘವೇಂದ್ರರ ಆಶೀರ್ವಾದ ನೀವು ಪಡೆಯುವುದಕ್ಕಿಂತ ಮುಂಚೆ ಮಂಚಾಲಮ್ಮನ ಸನ್ನಿಧಿಗೆ ಭೇಟಿ ಕೊಟ್ಟು ಅಲ್ಲಿ ಮಂಚಾಲಮ್ಮನ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕಾಗುತ್ತೆ. ಕಾರಣವಿಷ್ಟೇ, ಶ್ರೀ ರಾಘವೇಂದ್ರ ಸ್ವಾಮಿಗಳು ಕೂಡ ಮಂತ್ರಾಲಯದಲ್ಲಿ 1671ರಲ್ಲಿ ಬೃಂದಾವನ ಪ್ರವೇಶ ಮಾಡುವ ಮೊದಲು ಆ ಸ್ಥಳವು ಮಂಚಾಲಮ್ಮನ ಸನ್ನಿಧಾನವಾಗಿತ್ತು. ಆಗ ರಾಯರು ಮಂಚಾಲಮ್ಮನ ಅನುಮತಿಯನ್ನು ಪಡೆದು, ನನ್ನ ದರ್ಶನಕ್ಕೂ ಮೊದಲು ನನ್ನ ಭಕ್ತರು ನಿನ್ನ ಬಳಿ ಬರುತ್ತಾರೆ, ತದನಂತರವಷ್ಟೇ ನನ್ನ ಬಳಿ ಬಂದು ನನ್ನ ಆಶೀರ್ವಾದವನ್ನು ಪಡೆಯುತ್ತಾರೆ ಎಂದು ಮಾತನ್ನು ಕೊಟ್ಟಿದ್ದರು. ಹಾಗಾಗಿ ಶ್ರೀ ರಾಘವೇಂದ್ರರ ದರ್ಶನ ಪಡೆಯುವುದಕ್ಕಿಂತ ಮುಂಚೆ ಮಂಚಾಲಮ್ಮನ ದರ್ಶನವನ್ನು ಪಡೆಯಬೇಕಾಗುತ್ತೆ. ಎರಡನೆಯದಾಗಿ ಪಂಚಮುಖಿ ಆಂಜನೇಯನ ಪವಾಡವನ್ನು ನೀವು ತಿಳಿದುಕೊಳ್ಳಲೇಬೇಕು. 12 ವರ್ಷಗಳ ಕಾಲ ರಾಯರು ಕಠಿಣ ತಪಸ್ಸನ್ನು ಮಾಡಿದಾಗ ಪಂಚಮುಖಿಯ ದರ್ಶನವಾಗುತ್ತೆ. ಈ ವಿರಾಟ ರೂಪದ ದರ್ಶನ ನಿಮ್ಮ ಜೀವನವನ್ನೇ ಬದಲಾಯಿಸುತ್ತೆ. ಹಾಗಾಗಿ ನೀವು ಪಂಚಮುಖಿ ಆಂಜನೇಯನಿಗೆ ಒಮ್ಮೆ ಭೇಟಿ ಕೊಡಲೇಬೇಕು. ಅಲ್ಲಿನ ವಿಶೇಷವೆಂದರೆ ಈಗಲೂ ಸಹ ಅಲ್ಲಿ ಆಂಜನೇಯನ ಚಪ್ಪಲಿಗಳಿದ್ದಾವೆ. ಅವು 5 ವರ್ಷಗಳಿಗೊಮ್ಮೆ ಬದಲಾಯಿಸುತ್ತಿರುತ್ತಾರೆ. ಇವುಗಳನ್ನು ಧರಿಸಿ ಶ್ರೀ ಆಂಜನೇಯನು ಮಂತ್ರಾಲಯ ಹಾಗೂ ಬಿಚ್ಚಾಲೆ ಗ್ರಾಮವನ್ನು ಸುತ್ತುತ್ತಿರುತ್ತಾನೆ ಎಂದು ಸ್ಥಳೀಯರು ನಂಬಿದ್ದಾರೆ. ನಂತರ ಏನೆಂದರೆ, ರಾಯರು 13 ವರ್ಷಗಳ ಕಾಲ ಬಿಚ್ಚಾಲೆ ಗ್ರಾಮದ ತನ್ನ ಶಿಷ್ಯನಾದ ಅಪ್ಪಣಾಚಾರ್ಯರ ಮನೆಯಲ್ಲಿ ವಿಶ್ರಾಂತಿಯನ್ನ ತೆಗೆದುಕೊಂಡಿದ್ದರು. ಈಗಲೂ ಸಹ ಅವರು ವಿಶ್ರಾಂತಿ ತೆಗೆದುಕೊಂಡ ಜಾಗವನ್ನು ನೀವು ನೋಡಬಹುದು. ರಾಯರ ಬೃಂದಾವನ ಪ್ರವೇಶ ಕೆಲವೇ ಗಂಟೆಗಳಿದ್ದಾಗ ರಾಯರನ್ನ ನೋಡುವಾಸೆ ಅಪ್ಪಣಾಚಾರ್ಯರಿಗೆ ಆಗುತ್ತೆ. ಆಗ ಮಧ್ಯದಲ್ಲಿ ತುಂಗಾ ನದಿ ತುಂಬಿ ಹರಿಯುತ್ತಿರುತ್ತೆ. ಆಗಲೇ ಅಪ್ಪಣಾಚಾರ್ಯರು ರಚಿಸಿದ ಮಂತ್ರ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಎನ್ನುವ ಮಂತ್ರಗಳನ್ನು ಜಪಿಸಲು ಶುರು ಮಾಡುತ್ತಾರೆ. ಆಗ ಸ್ವತಃ ತುಂಗಾ ನದಿಯು 2 ಭಾಗವಾಗಿ ಅಪ್ಪಣಾಚಾರ್ಯರಿಗೆ ಹೋಗಲು ದಾರಿ ಮಾಡಿಕೊಡುತ್ತೆ. ಆಗ ಅಪ್ಪಣಾಚಾರ್ಯರು ಮಂತ್ರಾಲಯಕ್ಕೆ ಹೋಗುವಷ್ಟರಲ್ಲಿ ಶ್ರೀ ರಾಘವೇಂದ್ರರು ಬೃಂದಾವನ ಪ್ರವೇಶ ಮಾಡಿಬಿಟ್ಟಿರುತ್ತಾರೆ. ಆಗ ಗಳಗಳನ್ನೇ ಅಳುತ್ತಲೇ ಅಪ್ಪಣಾಚಾರ್ಯರು ರಾಯರನ್ನ ಜಪಿಸಲು ಶುರು ಮಾಡುತ್ತಾರೆ. ಆಗ ರಾಯರು ಬೃಂದಾವನದಲ್ಲಿ ಇದ್ದುಕೊಂಡೇ ಅಪ್ಪಣಾಚಾರ್ಯರಿಗೆ ಆ ಶರೀರವಾಣಿಯಾಗಿ ಹೇಳುತ್ತಾರೆ, ನೀನು ಇರುವ ಸ್ಥಳದಲ್ಲಿ ಅಂದರೆ ಬಿಚ್ಚಾಲೆಯಲ್ಲಿ
ಜಪದ ಕಟ್ಟೆ ಏನಿದೆ ಅದರ ಬಳಿ ಒಂದು ಏಕಶಿಲಾ ಬೃಂದಾವನವನ್ನು ನಿರ್ಮಿಸು. ಅಲ್ಲಿ ನಾನು ಜ್ಯೋತಿ ಸ್ವರೂಪವಾಗಿ ಬಂದು ಉಳಿದುಕೊಳ್ಳುತ್ತೇನೆ. ನೀನು ನನ್ನನ್ನು ನೋಡಲು ಬರುವುದು ಬೇಡ, ನಾನೇ ಪ್ರತಿನಿತ್ಯ ನಿನ್ನನ್ನು ನೋಡಲು ಬರುತ್ತೇನೆ ಎಂದು ಹೇಳಿ ಬಿಡುತ್ತಾರೆ. ಆಗ ಅಪ್ಪಣಾಚಾರ್ಯರು ಅವರ ರಾಯರ ಮಾತಿನಂತೆ ಅಲ್ಲಿ ಏಕಶಿಲಾ ಬೃಂದಾವನವನ್ನು ನಿರ್ಮಿಸುತ್ತಾರೆ. ಮತ್ತೊಂದು ಸ್ಥಳವೆಂದರೆ ಮಂತ್ರಾಲಯದಿಂದ 20 ಕಿಲೋಮೀಟರ್ ದೂರದಲ್ಲಿ ಅಪ್ಪಣಾಚಾರ್ಯರ ಮನೆಯಿಂದ 500 ಮೀಟರ್ ದೂರದಲ್ಲಿ ಬಿಚ್ಚಾಲೆಯ ಗ್ರಾಮ ದೇವತೆ ಬಿಚ್ಚಾಲಮ್ಮ ದೇವಸ್ಥಾನವಿದೆ. ಈ ದೇವಸ್ಥಾನವನ್ನು ಆಗಿನ ಕಾಲದಲ್ಲಿ ಬೆಲ್ಲ ಮತ್ತು ಬಾಳೆಹಣ್ಣುಗಳಿಂದಲೇ ಕಟ್ಟಿದ್ದಾರೆ. ಈಗ ನವೀಕರಣಗೊಂಡಿದೆ, ಆದರೂ ಕೂಡ ಅದ್ಭುತವಾದ ದೇವಾಲಯ ಇದು ಒಂದಾಗಿದೆ. ಕೊನೆಯದಾಗಿ ತಿಳಿದುಕೊಳ್ಳಬೇಕಾದ ವಿಷಯವೇನೆಂದರೆ, ಮಂತ್ರಾಲಯದಲ್ಲಿ ಕನಿಷ್ಠ ಪಕ್ಷ ಒಂದು ರಾತ್ರಿಯಾದರೂ ನಾವು ಉಳಿದುಕೊಳ್ಳಬೇಕು. ಕಾರಣವಿಷ್ಟೇ, ಶ್ರೀ ಗುರುರಾಯರು ಬೆಳಗಿನ ಜಾವ ಎದ್ದು ತುಂಗಾ ನದಿಯಲ್ಲಿ ಸ್ನಾನವನ್ನು ಮಾಡಿಕೊಂಡು ತದನಂತರ ಅಲ್ಲಿರುವ ಗೋವುಗಳ ಆಶೀರ್ವಾದ ಪಡೆಯಲೆಂದು ಪ್ರತಿನಿತ್ಯ ಬರುತ್ತಾರೆ. ಆಗ ಭಕ್ತರನ್ನು ನೋಡಿ ತುಂಬ ಖುಷಿಯಿಂದ ತಾವು ಪೂಜೆಯನ್ನು ಶುರು ಮಾಡುತ್ತಾರೆ ಎಂದು ಪ್ರತೀತಿ ಇದೆ. ಹಾಗಾಗಿ ಮಂತ್ರಾಲಯದಲ್ಲಿ ನಾವು ಒಂದು ರಾತ್ರಿಯಾದರೂ ಉಳಿದುಕೊಳ್ಳಲೇಬೇಕು. ನೋಡಿದಿರಲ್ಲ ಸ್ನೇಹಿತರೆ, ಮಂತ್ರಾಲಯದ ಮಹಾತ್ಮೆ ಹೇಳುತ್ತಾ ಹೋದರೆ, ನೀವು ಕೇಳುತ್ತಾ ಹೋದರೆ ತುಂಬ ದೊಡ್ಡದಾಗಿದೆ. ಮುಂದಿನ ಸಾರಿ ನೀವು ಮಂತ್ರಾಲಯಕ್ಕೆ ಹೋದರೆ ಈ ಸ್ಥಳಗಳಿಗೆಲ್ಲ ಹೋಗಿ ಬಂದರೆ ಮಾತ್ರ ನಿಮ್ಮ ಮಂತ್ರಾಲಯ ಯಾತ್ರೆ ಸಂಪೂರ್ಣವಾಗುತ್ತೆ. ಆ ರಾಯರ ಆಶೀರ್ವಾದ ನಿಮ್ಮ ಮೇಲಿರಲಿ, ರಾಯರಿದ್ದಾರೆ.